ಅದು ಬಿಹಾರ ಮೂಲದ ಖತರ್ನಾಕ್ ಗ್ಯಾಂಗ್. ದೂರದ ಬಿಹಾರದಿಂದ ಬಂದು ಬೆಂಗಳೂರಿನಲ್ಲಿ ದೋಚಿ ಕಣ್ಮರೆಯಾಗ್ತಿದ್ರು. ಹೀಗೆ ಬೆಡ್ಶೀಟ್ ಹಿಡಿದು ಮೊಬೈಲ್ ಶಾಪ್ಗೆ ಕನ್ನ ಹಾಕಿದ್ದ ಕ್ರಿಮಿಗಳು ತಲೆಮರೆಸಿಕೊಳ್ಳುವ ಮೊದಲೇ ಪೊಲೀಸರ ಅತಿಥಿಯಾಗಿದ್ದಾರೆ. ದಂಡು ದಾಳಿ ಕಟ್ಟಿಕೊಂಡೆ ಎಂಟ್ರಿ ಕೊಡ್ತಾರೆ. ಇಬ್ಬರು ಸೆಕ್ಯೂರಿಟಿಯಂತೆ ಅತ್ತ ಇತ್ತ ವಾಚ್ ಮಾಡ್ತಿದ್ರೆ ಮತ್ತಿಬ್ಬರು ಬೆಡ್ಶೀಟ್ ಹಿಡಿತಾರೆ. ಮಗದಿಬ್ಬರು ಶಾಪ್ನ ಶಟರ್ ಮುರಿದು ಕೈಗೆ ಸಿಕ್ಕಿದ್ದನ್ನೆಲ್ಲ ದೋಚಿ ಎಸ್ಕೇಪ್ ಆಗ್ತಾರೆ. ರಾಜಧಾನಿಯಲ್ಲಿ ಕೈಚಳಕ ತೋರಿಸಿದ್ದ ಇದೇ ಬೆಡ್ಶೀಟ್ ಗ್ಯಾಂಗ್ ಪರಪ್ಪನ ಅಗ್ರಹಾರ ಸೇರಿದೆ. ರಾಜಧಾನಿಯಲ್ಲಿ ಆಕ್ಟಿವ್ ಆಗಿದ್ದ ಬೆಡ್ಶೀಟ್ ಗ್ಯಾಂಗ್ಗೆ ಕೆಡ್ಡ. ಮೊಬೈಲ್ ಅಂಗಡಿ ದೋಚಿದ್ದ ಖತರ್ನಾಕ್ ಬಿಹಾರಿಗಳು ಅಂದರ್. ಬೆಡ್ಶೀಟ್ ಗ್ಯಾಂಗ್ ಹೆಸರು ಕೇಳಿದ್ರೇನೆ ಬೆಂಗಳೂರಿನಲ್ಲಿ ಅಂಗಡಿ ಮಾಲೀಕರು ಬೆಚ್ಚಿ ಬಿಡುತ್ತಾರೆ. ಅದೆಂತ ಭಯಾನಕ ಸಂಚು ಈ ಗ್ಯಾಂಗ್ನದ್ದು ಅಂದ್ರೆ ಬೆಡ್ಶೀಟ್ ಅಡ್ಡ ಹಿಡಿದ್ರೆ ಸಾಕು, ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲಿ ಇಡೀ ಅಂಗಡಿಯನ್ನೇ ಗುಡಿಸಿ ಗುಂಡಾಂತರ ಮಾಡಿಬಿಡ್ತಾರೆ ಬಿಹಾರ ಮೂಲದ ಕೇಡಿಗಳು. ಬೈಯಪ್ಪನಹಳ್ಳಿ ಠಾಣಾ ವ್ಯಾಪ್ತಿಯ ಸಿವಿ ರಾಮನ್ ನಗರದಲ್ಲಿ ಬೆಡ್ಶೀಟ್ ಗ್ಯಾಂಗ್ ಕೈಚಳಕ ತೋರಿಸಿತ್ತು. ಎಸ್ಎಲ್ಆರ್ ಮೊಬೈಲ್ ಶಾಪ್ಗೆ ಸ್ಕೆಚ್ ಹಾಕಿದ್ದ 8 ಜನರ ಗ್ಯಾಂಗ್ 2 ದಿನದ ಹಿಂದೆ ಅಂಗಡಿಗೆ ವಿಸಿಟ್ ಕೊಟ್ಟು ಇಂಚಿಂಚು ನೋಡ್ಕೊಂಡು ಹೋಗಿದ್ರು. ಬಳಿಕ ಅಕ್ಟೋಬರ್ 21ರಂದು ಮುಂಜಾನೆ 5 ಗಂಟೆ ಸುಮಾರಿಗೆ ತಮ್ಮ ಪ್ಲಾನ್ ಎಕ್ಸಿಟ್ ಮಾಡಿದ್ರು. ಯಾರಿಗೂ ಕಾಣದಂತೆ ಶಾಪ್ಗೆ ಬೆಡ್ ಶೀಟ್ ಅಡ್ಡ ಹಿಡಿದು ಮೊಬೈಲ್ ಶಾಪ್ನಲ್ಲಿ 1,40,000 ಕ್ಯಾಶ್, 28 ಲಕ್ಷ ಮೌಲ್ಯದ ಮೊಬೈಲ್ ಫೋನ್ಗಳನ್ನ ದೋಚಿ ಕಾಲ್ ಕಿತ್ತಿದ್ರು. ಬಿಹಾರ ಮೂಲದ ಖತರ್ನಾಕ್ ಗ್ಯಾಂಗ್ ಅನ್ನ ಬೈಯಪ್ಪನಹಳ್ಳಿ ಪೊಲೀಸರು ಈಗ ಬಂಧಿಸಿರುವಂತದ್ದು ದೃಶ್ಯದಲ್ಲಿ ನೀವು ಗಮನಿಸಬಹುದು. ಈ ಒಂದು ನಾಗವಾರ ಪಳ್ಳಿಯ ಮುಖ್ಯ ರಸ್ತೆಯಲ್ಲಿರುವಂತಹ ಈ ಒಂದು SLR ರಿಟೇಲ್ ಶಾಪ್ನಲ್ಲಿ ಕಳೆದ ತಿಂಗಳು 21ನೇ ತಾರೀಕು ಮುಂಜಾನೆ 5 ಗಂಟೆಗೆ ಇಲ್ಲಿನ ಮೊಬೈಲ್ ಫೋನ್ಗಳನ್ನ ಒಂದು 8 ಜನರ ಗ್ಯಾಂಗ್ ದೋಚಿಕೊಂಡು ಪರಾರಿಯಾಗಿರುತ್ತೆ. ಈ ಸಂಬಂಧ ಕೇಸ್ ದಾಖಲಿಸಿಕೊಂಡಿದ್ದ ಬೈಯಪ್ಪನಹಳ್ಳಿ ಪೊಲೀಸರು ಬೇಗೂರು ಬಳಿಯ ಮನೆಯಲ್ಲಿ ಅಡಗಿದ್ದ ಇಮ್ತಿಯಾಜ್ ಆಲಂ, ಜಾವೇದ್ ಆಲಂ, ಪವನ್ ಶಾ, ಮುನಿಲ್ ಕುಮಾರ್, ರಿಜ್ವನ್ ದೇವನ್, ಸಲೀಂ ಆಲಂ, ರಾಮೇಶ್ವರಗಿರಿ, ಸೂರಜ್ ಕುಮಾರ್ ಎಂಬುವರ ಹೆಡೆಮುರಿ ಕಟ್ಟಿದ್ದಾರೆ. ಇದರ ಹೆಸರು ಚಾದರ್ ಗ್ಯಾಂಗ್ ಅಂತಂದ್ರೆ ಬೆಡ್ಶೀಟ್ ಗ್ಯಾಂಗ್ ಅಂತ. ಸೊ ಇವರು ರಾತ್ರಿ ಹೋಗ್ಬೇಕಾದ್ರೆ ಆಚೆಗೆ ಬೆಡ್ಶೀಟ್ಸ್ನ ಬ್ಯಾಗ್ಗಳಲ್ಲಿ ಇಟ್ಕೊಂಡು ಹೋಗ್ತಾರೆ. ಯಾವುದರ ಒಂದು ಶಾಪ್ ಅದನ್ನು ಐಡೆಂಟಿಫೈ ಮಾಡಿ ಆ ಶಾಪ್ಗೆ ಇಬ್ಬರು ಬೆಡ್ಶೀಟ್ ಅಡ್ಡ ಹಿಡ್ಕೊಂಡು ನಿಂತ್ಕೊಳ್ತಾರೆ. ಇನ್ನು ವ್ಯಾಲ್ಯೂಬಲ್ಸ್ ಇರ್ತಲ್ಲಿ ತೊಗೊಂಡು ಬರೋ ಟೈಮಲ್ಲಿ ಸಿಗ್ನಲ್ ಕೊಟ್ಟಾಗ ಮತ್ತೆ ಬೆಡ್ಶೀಟ್ ತೊಗೊಂಡು ಬಂದು ಅಡ್ಡ ಇಟ್ಕೊಂಡು ಆ ಶಟರ್ನ ಸ್ವಲ್ಪ ತೆಗೆದು ಆಚೆಗೆ ಬರ್ತಾರೆ. ಬೆಂಗಳೂರಿನಲ್ಲಿ ಫಸ್ಟ್ ಟೈಮ್ ಮಾಡಿದ್ದಾರೆ ಇವರು. ಫಸ್ಟ್ ಟೈಮ್ ಮಾಡಿದಾಗ ಸೊ ನಮ್ಮ ಲಕ್, ಅವರ ಬ್ಯಾಡ್ ಲಕ್ಕು, ಕಂಪ್ಲೀಟ್ ಗ್ಯಾಂಗ್ ಏನು 9-10 ಜನ ಇದ್ದಾರೆ ಆ ಗ್ಯಾಂಗನ್ನು ನಾವು ರೌಂಡ್ ಅಪ್ ಮಾಡಿ. ಬಿಹಾರ ಮೂಲದ ಈ ಚಾದರ್ ಗ್ಯಾಂಗ್ ಸಿಲಿಕಾನ್ ಸಿಟಿಯಲ್ಲಿ ಸ್ಕೆಚ್ ಹಾಕಿದ್ದ ಮೊದಲ ಕೇಸ್ನಲ್ಲೇ ಅರೆಸ್ಟ್ ಆಗಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದು ಪೊಲೀಸರ ಕಾರ್ಯವೈಖರಿಗೆ ಸಾಕ್ಷಿಯಾಗಿದೆ. ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು.